ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ನಮಗೆ ಒಂದು ವಚನ ಕೊಟ್ಟಿದ್ರು, ಒಂದು ಪ್ರಣಾಳಿಕೆಯನ್ನು ಅವರು ಬಿಡುಗಡೆ ಮಾಡಿದರು. ಏನು ಅಂತೇಳಿ, ಕರ್ನಾಟಕದಲ್ಲಿರುವಂಥ ಎಲ್ಲ ರಾಜ್ಯದಲ್ಲಿ ಟ್ರಾನ್ಸ್ಜೆಂಡರ್ ಏಷ್ಯನದಲ್ಲ ಅವ್ರಿಗೆ ನಾವು 200 ಕೋಟಿ ರೂಪಾಯಿನ ನಾವು ಮೀಸಲಾತಿ ಇಡ್ತೀವಿ ಏನಂತೇಳಿ. ಸರ್, ಅದು ಇನ್ನೂ ಜಾರಿಗೆ ಬಂದಿಲ್ಲ. ಟ್ರಾನ್ಸ್ಜೆಂಡರ್ ಪರಿಸ್ಥಿತಿ ಏನಿದೆ ಅನ್ನೋದಂತೇಳಿ ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೆಲ್ಲೆಲ್ಲೋ ಏನೇನೋ ನೋಡ್ತಿರ್ತಾರಲ್ಲ, ಅದನ್ನು ನೋಡೋ ಬದಲು ಟ್ರಾನ್ಸ್ಜೆಂಡರ್ ಬಗ್ಗೆನೂ ಅವರು ಒಂದು ದೇಶದ ಪ್ರಜೆ. ಅವರು ಭಿಕ್ಷೆನೇ ಎತ್ತಬೇಕು, ಇಲ್ಲ ಸಿಗ್ನಲಲ್ಲಿ ಎತ್ಕೊಳ್ಬೇಕು, ಇಲ್ಲ ಟೋಲಲ್ಲಿ ಹೋಗಬೇಕು, ಇಲ್ಲ ಅದರ ಟ್ರೈನಲ್ಲಿ ಹತ್ತಬೇಕು. ಅವ್ರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೋಸ್ಕರ ಒಂದು ಮೀಸಲಾತಿ ಕೊಟ್ಟರು ಅಂತಂದರೆ ಅನುಕೂಲ ಆಗುತ್ತೆ ಸರ್. ಅದರ ಜೊತೆಗೆ ಇನ್ನೊಂದು ವಸತಿ ಇಲ್ಲ. ನಾವು ದಿವಸ ಪೂರ್ತಿ ನಾವು ಭಿಕ್ಷೆ ಬಿಡಬೇಕು. ಎಲ್ಲ ಅಂತಂದರೆ ಸಿಗ್ನಲಲ್ಲಿ ಎತ್ಕೊಳ್ಬೇಕು, ಟ್ರೈನಲ್ಲಿ ಎತ್ಕೊಳ್ಬೇಕು, ಟೋಲಲ್ಲಿ ಎತ್ಕೊಳ್ಬೇಕು. ಹಿಂಸೆ ಆಗುತ್ತೆ ಸರ್, ಹಿಂಸೆ ಆಗುತ್ತೆ. ಅದು ದೈಹಿಕವಾಗಿ, ಮಾನಸಿಕವಾಗಿ ನಾವು ಕುಗ್ಗಿ ಹೋಗ್ತಾ ಇದ್ದೀವಿ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇರಕ್ಕೆ ವಸತಿನೇ ಇಲ್ಲ ಅಂತಂತಂದ್ರೆ ನಾವು ಎಲ್ಲಿ ಮಲ್ಕೊಳ್ಬೇಕು ಸರ್? ಎಲ್ಲಿ ಮಲ್ಕೊಳ್ಬೇಕಂತಾರೆ ನಾವು ಫುಟ್ಪಾತ್ ಮೇಲೆ ಮಲ್ಕೊಳ್ಬೇಕು. ಫುಟ್ಪಾತ್ ಮೇಲೆ ಎತ್ಕೊಂಡ್ರೆ ಗುಂಡಾಗಳಿಂದ ಪ್ರಾಬ್ಲಮ್, ಪಬ್ಲಿಕ್ನಿಂದ ಟಾರ್ಚರ್ ಕೊಡ್ಕೊಂಡು ಬಂದು ಏನೇನು. ನಾವು ಏನು ಮಾಡಿದ್ವಿ ಅಂದರೆ, ಜಿಲ್ಲಾ ಸಂಘಟನೆ ಮತ್ತು ರಾಜ್ಯ ಮಟ್ಟದ ಸಂಘಟನೆಯಲ್ಲಿ ಈಗಾಗಲೇ ನಮ್ಮ ಬೇಡಿಕೆಗಳನ್ನು ಒಂದು ಮಹಿಳಾ ಮಕ್ಕಳ ಸಚಿವೆ ಆಗಿರ್ಬೋದು, ಮುಖ್ಯಮಂತ್ರಿಯವರೆಗೂ ಕೂಡ ನಮ್ಮ ಒಂದು ಹಕ್ಕೊತ್ತಾಯಗಳನ್ನು ಒಂದು 5 ಮುಖ್ಯವಾಗಿ ಒಂದು ಸೂತ್ರಗಳ ರೂಪದಲ್ಲಿ ನಾವು ಮಾಡಿ ಅವ್ರ ಮುಂದೆ ಇಟ್ಟಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಯಾಕಂತಂದರೆ, ಇಲ್ಲಿವರೆಗೂ ಕರ್ನಾಟಕದ ಸುಮಾರು ಸಾಕಷ್ಟು ಟ್ರಾನ್ಸ್ಜೆಂಡರ್ ಇದ್ದಾರೆ. ಇಲ್ಲಿವರೆಗೂ ಯಾರೂ ಸ್ವ ಇಚ್ಛೆಯಿಂದ ಬಂದು ಇಲ್ಲಿವರೆಗೂ ನಾವು ಒಂದು ಸರ್ಕಾರದ ಒಂದು ವಸತಿ ಯೋಜನೆಯನ್ನು ನಾವು ಪಡ್ಕೊಂಡಿವಿ ಅನ್ನುವಂಥ ಒಬ್ಬ ಟ್ರಾನ್ಸ್ಜೆಂಡರ್ ಇನ್ನೊಂದಕ್ಕೆ ಯಾರು ಬಂದಿಲ್ಲ. ದಯವಿಟ್ಟು ಇದನ್ನು ಅತಿ ಗಮನಕ್ಕೆ ತೆಗೆದುಕೊಂಡು, ಯಾಕಂದರೆ ಒಂದು ಭಾರತದಲ್ಲಿ ಪ್ರಪ್ರಥಮವನ್ನು ಪ್ರತಿಯೊಂದು ಕಾರ್ಯಗಳು ನಡೀತಿರ್ಬೇಕಾದ್ರೆ ಒಂದು ಹಕ್ಕೊತ್ತಾಯ ಸಂಬಂಧಪಟ್ಟ ಹಾಗೆ ಮತ ಚಲಾಯಿಸುವ ಹಕ್ಕುಗಳಲ್ಲಿ ಯಾವುದೇ ಒಂದು ಮೂಲೆಯಲ್ಲಿರುವಂಥ ಒಂದು ಟ್ರಾನ್ಸ್ಜೆಂಡರನ್ನು ಗುರುತಿಸಿ ನೀವು ನೀವು ಹಕ್ಕಿದೆ, ಇದು ನೀವು ಓಟ್ ಚಲಾಯಿಸಬೇಕು ಅಂತ ನಮ್ಮನ್ನು ಪರಿಕಲ್ಪನೆಯಿಂದ, ಪರಿಜ್ಞಾನದಿಂದ ಜ್ಞಾಪಿಸಿಕೊಡ್ತಾರೆ. ಬಟ್ ವಸತಿ ಸೌಲಭ್ಯ ಅನ್ನುವಂಥ ನಿಟ್ಟಿನಲ್ಲಿ ಬಂದಾಗ ಸಾಕಷ್ಟು ಜನರಿಗೆ ಪುರಸಭೆ ಆಗಿರ್ಬೋದು, ಗ್ರಾಮ ಪಂಚಾಯತ್ಗಳಾಗಿರ್ಬೋದು ವಸತಿ ಸೌಲಭ್ಯಗಳಿರಬೇಕಾದ್ರೆ ನಮ್ಮ ಯಾವುದೇ ಒಂದು ಟ್ರಾನ್ಸ್ ಸಮುದಾಯದವರು ಇಲ್ಲಿವರೆಗೂ ಯಾವುದೋ ವಸತಿ ಸೌಲಭ್ಯಗಳನ್ನ ಪಡೆದುಕೊಂಡಿಲ್ಲ ಸರ್. ಎರಡನೇದಾಗಿ ನಾನು ಏನು ಕೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಇವ್ರು ಹೇಳಿದರು 30,000 40,000 ರೂಪಾಯಿದಲ್ಲಿ ಆಗ್ತಾ ಇಲ್ಲ ನಮ್ಮ ಒಂದು ಜೀವನಗಳು. ಯಾಕಂದರೆ ನೀವು ಬೆಗ್ಗಿಂಗ್ ಮಾಡೋದು ತಪ್ಪು, ಭಿಕ್ಷಾಟನೆ ಮಾಡೋದು ತಪ್ಪು ಹಾಗೆ ಹೇಳ್ತಿರ್ಬೇಕಾದ್ರೆ ನಮ್ಮಲ್ಲೂ, ಯಾಕಂದರೆ ಕೆಲವೊಂದು ಜನಗಳು ಕುಶಲಕರ್ಮಿಗಳ ಒಂದು ಕೌಶಲ್ಯಗಳನ್ನು ಕಲಿತು ಮಾಡಿ ಏನೋ ಒಂದು ಮಾಡಬೇಕಂದ್ರೆ ಇವತ್ತಿನ ಜನ್ರೇಷನ್ ನೋಡ್ತೀರಿ, ಎಲ್ಲ ಕಡೆ GS ಬಿಲ್ಗಳು ಸಿಕ್ಕಾಪಟ್ಟೆಗಳನ್ನು ಎಲ್ಲ ನೋಡ್ತಿರ್ತೀರಿ. ಇಂಥ ನಿಟ್ಟಿನೊಳಗೆ ಯಾವುದೋ ಒಂದು ಉದ್ಯೋಗ ಮಾಡಬೇಕಾದ್ರೆ ಅದರ ಒಂದು ಲೊಕೇಶನ್ ತಕ್ಕಂಗೆ, ಸೊಸೈಟಿ ತಕ್ಕಂಗೆ, ಡಿಮ್ಯಾಂಡ್ ತಕ್ಕಂಗೆ ಅವ್ರು ಏನು ಮಾಡ್ಬೇಕಂದ್ರೆ ಒಂದು ಕಂಪ್ನಿ ಅಂತ ಹೇಳ್ರಿ. ಎಲ್ಲ ನಾವು ಬಡವ್ರು ರೀ, ಬಾಳ್ರಿ, 4 ಮಕ್ಳು ಅದಾವ್ರಿ. ಮತ್ತು ರೀ ಚಲೋ ಐತಲ್ಲ ಅಂತಲೇ ರೀ ಕಳಿಸಿದ್ರು. 15,000 20,000 ಕೊಡ್ತವಣ್ಣ ಅಂತಲೇ ರೀ ನಾವೆಲ್ಲ ಸಂಘ್ನಾಗ ಸಾಲ ತೆಗೆದು ಕೊಟ್ಟು ರೀ. ಈಗ ನೋಡ್ರೆ ಇಬ್ಬರನ್ನ ಹಾಕಿರು ಪಗಾರ ಇಲ್ರಿ, ಮತ್ತು ಏನೂ ಇಲ್ಲರಿ. ಅದಕ್ಕೆ ರೀ ನಮ್ಮ ಮಕ್ಕಳು ರೀ ಹೊಳ್ಳಿ ಬಂದಾವ್ರಿ. ನಾವು ತುಂಬಿದ್ದುವಾರ ನಮಗೆ ಕೊಡಲಿ ಅನ್ನುವಂಥದ್ದು ನಮ್ದು ಇದ್ರಿ. 47,500 ತುಂಬಿದವ್ರಿ. ಇದೇ ರೀತಿ ಭಾಳ ಬಡತನ ಮಕ್ಕಳೆಲ್ಲ ಅದಾವ್ರಿ. ಹಿಂಗಾಗಿ ರೀ ಕಂಪ್ನಿನ ಬಂದ್ ಮಾಡಿಸೋದು ಒಳ್ಳೇದಂತವ್ರಿ. ನಮಗೆ 4 ಅದಾವ್ರಿ. ನಾವು ಭಾಳ ಬಡತನದ ಇದ್ದದಕ್ಕಾಗಿ ನಮ್ಮ ಹುಡುಗಿರಿ ಪೇಪರ್ ಬರ್ಯಾಕೂ ಕಳಿಸ್ತಾವಂತ ಮಕ್ಕಳ ಥರ ಭಾಳ ಇದನ್ನು ಮಾಡಿರಿ. ಈಗ ನೋಡ್ರೆ ಏನೂ ಇಲ್ಲರಿ, ರೊಕ್ಕ ಕೊಡವಲ್ರಿ. ಅದು ನಮ್ಮ ಕಂಪ್ಲೇಂಟ್ ಕೊಟ್ಟವ್ರಿ. ನಮ್ಮ ವಾರ ತುಂಬಿದ್ವಾರ ನಮಗೆ ಕೊಡ್ರಿ, ಅವ್ರ ಪಗಾರು ಬ್ಯಾಡ್ರಿ, ಏನೂ ಬ್ಯಾಡ್ರಿ ಅಂತ ಹೇಳ್ತಾರೆ. ನಾವು ಫೋನ್ ಹಚ್ಚಿ ಕೇಳಿದ್ರೆ ಕೊಡುದಿಲ್ಲ ಅನ್ನತ್ತಾರ್ರಿ ಅವ್ರು. ಇಲ್ಲ ಕೊಡುದಿಲ್ಲ ನಾವು ಅಂತಾರ್ರಿ. ಮಮತಾ
ಅಮೌಂಟ್ ವಾಪಸ್ ಕೊಡೋದಿಲ್ಲ, ನೀವು ಕಂಪ್ಲೇಂಟ್ ಕೊಟ್ರಿ ಬೇಕಾದ್ರೆ ನಾವು ನಿಮ್ಮ ಮೇಲೆ ವಾಪಸ್ ಕಂಪ್ಲೇಂಟ್ ಕೊಡ್ತಾವೆ, ಅಮೌಂಟ್ ಮಾತ್ರ ಕೊಡೋದಿಲ್ಲ ಅನ್ನೋದಾರೆ ರೀ. ಏನಂತ ಹೇಳಿದ್ರೆ ಏನು ಕೆಲಸ ಮಾಡ್ಬೇಕಂತ ಆನ್ಲೈನ್ ವರ್ಕ್ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಫೈಲ್ ಅದು ಮ್ಯಾನೇಜ್ಮೆಂಟ್ ಮಾಡೋದು, IC ಹಿಂಗೆ ಅದು ಇದನ್ನು ಕೊಟ್ಟಿರ್ತಾವೆ ವರ್ಕ್ ಮಾಡೋದಂತ ಹೇಳಿ. ಆಮೇಲೆ ನೀವು ತಂದು ಜಾಯಿನ್ ಮಾಡಿಸ್ಬೇಕು, ಫ್ರೆಂಡ್ಸ್ನದು ಕರ್ಕೊಂಬಂದು ಜಾಯಿನ್ ಮಾಡಿಸ್ರೆ ಅಷ್ಟೇ ಪೇಮೆಂಟ್ ಹಾಕ್ತೇನೆ ಅಂತ ಅಂದಿರಿ. ನೀವು ಎಷ್ಟು ಮಂದಿಗೆ ಜಾಯಿನ್ ಮಾಡಿದ್ರಿ? ನಾವು ಇಬ್ಬರಿಗೆ ಮಾಡಿದ್ದೀವಿ ರೀ, ಅದು ಪೇಮೆಂಟ್ ಅದು ಬಂದಿಲ್ಲ ರೀ. ಮತ್ತು ರೀ ಅವರ ಜಾಯಿನ್ ಮಾಡಿಸ್ರೆ ಅಷ್ಟೇ ಪೇಮೆಂಟ್ ಅಂತ ನಮಗೆ ಜಾಯಿನ್ ಮಾಡಿಸಿ ರೊಕ್ಕ ತುಂಬಿಸ್ಕೊಂಡು ಆದ್ಮೇಲೆ ಹೇಳಿದ್ದಾರೆ ರೀ. ಏನು ಕಂಪ್ನಿ ರಮ್ಮ ಇದು ಏನು ಮಾಡೋದು? ಅದು CYL ಕಂಪ್ನಿ ಅಂತ ಹೇಳ್ರಿ, ಅಲ್ಲಿ ಬರೀ ಜಾಯಿನ್ ಮಾಡಿಸೋದು ಅಷ್ಟೇ ವರ್ಕ್ ರೀ. ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ನಮಗೆ ಹಿಂಗೆ ತಿಂಗಳ ಪೇಮೆಂಟ್ ಕೊಡ್ತಾರಂತೇಳಿ ಇದನ್ನು ಮಾಡೋಕೆ ಹೇಳಿ ಕರೆಸ್ಕೊತಾರೆ. ಎಷ್ಟು ಜನರು ಹಿಂಗೆ ದುಡ್ಡು ಮೋಸ ಮಾಡ್ತಾರೆ? ಇಲ್ಲಾಂದ್ರೆ ಅಲ್ಲೊಂದು 50-60 ಜನ ಅದಾರ ರೀ ಸರ್ ಆಫೀಸ್ದಾಗ ರೀ. ಅಲ್ಲ ಅವರು ಅಂದ್ರೆ ಹಿಂಗೆ ಅವ್ರಿಗೆ ಪೇಮೆಂಟ್ ಬರೋದಿತ್ತು, ಅವ್ರಿಗೂ ಹಿಂಗೆ ಮಾಡತ್ತಾರೆ. ಅವ್ರಿಗೂ ಹಿಂಗೆ ಮಾಡಿದಾರೆ ರೀ. ಮತ್ತು ಅವ್ರ ಪೇಮೆಂಟಿಗೆ ಹಾಕಿದ ರೊಕ್ಕ ತಕ್ಕೋಬೇಕಂತೇಳಿ ಅಲ್ಲಿ ಎಲ್ಲರೂ ವರ್ಕ್ ಮಾಡತ್ತಾರೆ ರೀ. ಇಲ್ಲಿ ರೈಲ್ವೆ ಸ್ಟೇಷನ್ 3rd ಗೇಟ್ ಪೆಟ್ರೋಲ್ ಪಂಪ್ ಬಾಜು ಐತಿ. ನನ್ನ ಹೆಸರು ಸವಿತಾ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.